ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಯ ಬರ್ಬರ ಹತ್ಯೆ. ನಡು ರಸ್ತೆಯಲ್ಲೇ ಮಚ್ಚಿನಿಂದ ಕೊಚ್ಚಿ ಕೊಚ್ಚಿ ಕೊಲೆ. ಪಾಗಲ್ ಪ್ರೇಮಿ ಚೇತನ್ ಬಂಧಿಸಿದ ಪೊಲೀಸರು. ಒನ್ ಸೈಡ್ ಲವ್ಗೆ ಯುವತಿಯೋರ್ವಳು ಬಲಿಯಾಗಿದ್ದಾಳೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಪಾಗಲ್ ಪ್ರೇಮಿ ಹಾವಳಿಗೆ ಯುವತಿ ಜೀವ ಬಿಟ್ಟಿದ್ದಾಳೆ. ಸಾರ್ವಜನಿಕರ ಎದುರಲ್ಲೇ ಮಚ್ಚಿನಿಂದ ಹಲ್ಲೆ ನಡೆಸಿ ಯುವತಿಯನ್ನ ಪಾಗಲ್ ಪ್ರೇಮಿ ಚೇತನ್ ಎಂಬಾತ ಕೊಲೆ ಮಾಡಿದ್ದಾನೆ. ಕಕ್ಕೇಪದವು ನಿವಾಸಿ 23 ವರ್ಷದ ಲಾವಣ್ಯ ಮೃತ ಯುವತಿ. ಕೆಲಸ ಮುಗಿಸ್ಕೊಂಡು ಬಿಸಿ ರೋಡ್ನ ಬಸ್ ನಿಲ್ದಾಣದಲ್ಲಿ ಬಸ್ಗೆ ಕಾಯ್ತಿದ್ದಾಗ ಆರೋಪಿ ಚೇತನ್ ಮಚ್ಚಿನಿಂದ ಹಲ್ಲೆ ನಡೆಸೋದಕ್ಕೆ ಯತ್ನಿಸಿದ್ದಾನೆ. ಅದನ್ನ ನೋಡಿದ ಯುವತಿ ಓಡ್ ಹೋಗಿದ್ಲು. ಆಕೆಯನ್ನ ಹಿಂಬಾಲಿಸಿ ಬಸ್ ನಿಲ್ದಾಣದಲ್ಲಿ ಜನರ ಎದುರಲ್ಲಿಯೇ ಹಲ್ಲೆ ಮಾಡಿ ಓಡ್ ಹೋಗಿದ್ದ. ಮಚ್ಚಿನ ಏಟಿನಿಂದ ತೀವ್ರವಾಗಿ ಗಾಯಗೊಂಡ ಯುವತಿಯನ್ನ ಕೂಡಲೇ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದ್ರೂ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ. ಆರೋಪಿ ಚೇತನ್ ಯುವತಿಯ ದೂರದ ಸಂಬಂಧಿಯಾಗಿದ್ದು, ಲಾವಣ್ಯಾಳಿಗೆ ಕಳೆದ ಹಲವಾರು ದಿನಗಳಿಂದ ಚೇತನ್ ಕಿರುಕುಳ ಕೊಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಇನ್ನು ಯುವತಿಯನ್ನ ಕೊಚ್ಚಿ ಕೊಂದ ಕಿರಾತಕನನ್ನ ಬಂಟ್ವಾಳ ಪೊಲೀಸರು ಮಂಗಳೂರಿನ ಪಚ್ಚನಾಡಿಯಲ್ಲಿ ಬಂಧಿಸಿದ್ದಾರೆ. ಬಂಧನದ ವೇಳೆ ಪಾಗಲ್ ಪ್ರೇಮಿ ಹೈಡ್ರಾಮಾ, ಇಲಿಪಾಷಾಣ ಸೇವಿಸಿದ್ದಾಗಿ ಆರೋಪಿ ರಂಪಾಟ. ಯುವತಿ ಲಾವಣ್ಯಾಳನ್ನ ಹತ್ಯೆ ಮಾಡಿ ಮಂಗಳೂರಿನ ಪಂಚನಾಡಿಯಲ್ಲಿ ಕಾರಿನಲ್ಲಿ ಆರೋಪಿ ಚೇತನ್ ಕುಳಿತಿದ್ದ. ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಹೈಡ್ರಾಮಾ ಮಾಡಿದ್ದ. ನಾನು ಇಲಿಪಾಷಾಣ ಸೇವಿಸಿದ್ದಾಗಿ ಹೇಳಿದ್ದ. ಹೀಗಾಗಿ ತಕ್ಷಣವೇ ಆರೋಪಿಯನ್ನ ಪೊಲೀಸರು ವೆನ್ಲಾಕ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದ್ದಾರೆ. ಅವಳನ್ನು ಮರ್ಡರ್ ಮಾಡಿರೋದು ಅವಳ ದೂರದ ರಿಲೇಟಿವ್ ಆಗಿದ್ದ ಚೇತನಂದ ಒಬ್ಬನು ಆ ಹುಡುಗಿಯನ್ನು ಏಕಪಕ್ಷವಾಗಿ ಲವ್ ಮಾಡ್ತಾ ಇದ್ದ. ಅವನೇ ಮರ್ಡರ್ ಮಾಡಿದ್ದಾನೆ. ತಲ್ವಾರನ್ನು ತಗೊಂಡು ಬಂದು ಎಂದು ಗೊತ್ತಾಗಿದೆ. ಇವತ್ತಿನ ಬೆಳಗ್ಗೆ ಅವನನ್ನು ಆರೋಪಿಯನ್ನು ಮ್ಯಾಂಗ್ಳೂರ್ನಲ್ಲಿ ಅವನನ್ನು ಸೆಕ್ಯೂರ್ ಮಾಡಿಕೊಳ್ಳಲಾಗಿದೆ. ವಿಕೃತ ಪ್ರೇಮಿಯ ಹುಚ್ಚಾಟಕ್ಕೆ ಮನೆ ಮಗಳನ್ನ ಕಳೆದುಕೊಂಡ ಕುಟುಂಬ ದುಃಖತಪ್ತವಾಗಿದೆ. ಬಂಟ್ವಾಳ ತಾಲೂಕಿನ ಕಕ್ಕೇಪದವಿನ ಲಾವಣ್ಯ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಆರೋಪಿಯನ್ನ ಬಂಧಿಸುವ ಬದಲು ಎನ್ಕೌಂಟರ್ ಮಾಡಬೇಕು ಅಂತ ಹೇಳಿ ಲಾವಣ್ಯ ತಂದೆ ಬಾಲಕೃಷ್ಣ ಆಗ್ರಹಿಸಿದ್ದಾರೆ. ಅಲ್ಲದೆ ಚೇತನ್ ನಮ್ಮ ದೂರದ ಸಂಬಂಧಿ ಮಾತ್ರ ಆಗಿದ್ದಾನೆ, ಆತ ನಮ್ಮ ಮನೆಗೆ ಬಂದಿಲ್ಲ. ಅವನ ಬಗ್ಗೆ ನಿಮಗೆ ಗೊತ್ತಿದ್ಯಾ? ಚೇತನ್ ಅಂತ ಗೊತ್ತಿರಲಿಲ್ಲ, ಇವಳು ಇರಲಿಲ್ಲ. ಈಗ ಒಂದು ಅರೆಸ್ಟ್ ಆಯಿತು, ನೀವೇನು ಒತ್ತಾಯ ಮಾಡ್ತೀರಿ? ಕೊಡ್ಬೇಕು. ಬಳ್ಳಾರಿಯಲ್ಲಿ ನವವಿವಾಹಿತನ ಕಗ್ಗೊಲೆ. ನಿನ್ನೆ ಬೆಳಗ್ಗೆ ಆರತಕ್ಷತೆ, ರಾತ್ರಿ ಮರ್ಡರ್. ಅವರಿಬ್ರು ಪ್ರೀತಿಸಿ ಮದುವೆ ಆಗಿದ್ದ ಜೋಡಿ. ವಾರದ ಹಿಂದೆ ಮದುವೆ ಆಗಿರ್ತಾರೆ. ನಿನ್ನೆ ಇಬ್ಬರ ಆರತಕ್ಷತೆ ಕೂಡ ನಡೆದಿತ್ತು. ಆದರೆ ರಾತ್ರಿ ವೇಳೆಗೆ ನವವಿವಾಹಿತನ ಕಗ್ಗೊಲೆ ಆಗಿದೆ. 25 ವರ್ಷದ ನಬೀರ್ ರಸೂಲ್ ಮೃತ ನವವರ. ಬಳ್ಳಾರಿ ನಗರದ ಬಟ್ಟಿ ಏರಿಯಾದಲ್ಲಿ ಕೊಲೆಯಾಗಿದೆ. ಮೃತ ರಸೂಲ್ ಸಲ್ಮಾ ಎನ್ನುವ ವಿಚ್ಛೇದಿತ ಮಹಿಳೆಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಮನೆಯವರ ವಿರೋಧದ ಹಿನ್ನೆಲೆಯಲ್ಲಿ ಮನೆ ಬಿಟ್ಟು ಇಬ್ರು ಓಡಿ ಹೋಗಿ ಮದುವೆ ಆಗಿರ್ತಾರೆ. ಇದರ ನಡುವೆ ಮೃತ ನಬೀರ್ ರಸೂಲ್ ಕುಟುಂಬಸ್ಥರು ಇಬ್ಬರನ್ನ ಮನೆ ಕರೆಸಿ ನಿನ್ನೆಯಷ್ಟೇ ಅದ್ಧೂರಿಯಾಗಿ ರಿಸೆಪ್ಷನ್ ಮಾಡಿದ್ರಂತೆ. ರಿಸೆಪ್ಷನ್ ಮುಗಿಸಿದ ಖುಷಿಯಲ್ಲಿದ್ದ ನಬೀರ್ ರಸೂಲ್ ತನ್ನ ಸ್ನೇಹಿತ ಕರೆದ ಅನ್ನೋ ಕಾರಣಕ್ಕೆ ಮನೆಯಿಂದ ಆಚೆ ಹೋಗಿರ್ತಾನೆ. ಆದ್ರೆ ವಾಪಸ್ ಜೀವ ಸಹಿತ ಮನೆ ಸೇರ್ಲಿಲ್ಲ. ರಸೂಲ್ ಬೆಳಗಿನ ಜಾವ 2 ಗಂಟೆಯಾದ್ರೂ ಮನೆಗೆ ಬಾರದೇ ಇದ್ದಿದ್ರಿಂದ ಮನೆಯವರು ಹುಡುಕಾಟ ನಡೆಸಿದ್ದಾರೆ. ಆಗ ತನ್ನ ಮನೆಯಿಂದ 500 ಮೀಟರ್ ದೂರದಲ್ಲಿ ನಬೀರ್ ರಸೂಲ್ ಹೆಣವಾಗಿ ಸಿಕ್ಕಿದ್ದಾನೆ. ಹೆಣವಾಗಿ ಬಿದ್ದಿದ್ದ ನಬೀರ್ ರಸೂಲ್ ದೇಹದ ಹಲವು ಕಡೆ ಆಯುಧಗಳಿಂದ ಇರಿದಿರುವ ಗುರುತುಗಳಿದ್ವು. ವಿಚ್ಛೇದಿತ ಮಹಿಳೆ ಸಲ್ಮಾ ಕುಟುಂಬಸ್ಥರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಮೃತ ನಬೀರ್ ರಸೂಲ್ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು, ಆರೋಪಿಗಳ ಪತ್ತೆಗೆ ತಂಡವನ್ನ ರಚನೆ ಮಾಡಿದ್ದಾರೆ. ಈ ಕುರಿತಂತೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ತನಿಖೆಯ ಬಳಿಕ ಮದುಮಗನ ಹತ್ಯೆಯ ಸತ್ಯ ಹೊರಬರಬೇಕಿದೆ. ಅಲ್ಲಿ ಜಂಪಿಂಗ್ ಜಂಪ್ ಹಾಕಿದ್ರು, ಅವ್ರಿಗೆ ಊಟ ಕೊಡ್ತೀನಿ ಅಂತ ಹೋಗಿದ್ರು. ಅವರು ಬಂದೇ ಇಲ್ಲ. ಅವರು ರಾತ್ರಿ ಮತ್ತೆ ಮನೆಗೆ ಬಂದು ಫೋನ್ ತಗೊಂಡು ಹೋಗಿದ್ರು. ಇಷ್ಟಪಟ್ಟು ಮಾಡ್ಕೊಂಡಿರೋದು ಅದು. ಅವರು ಎಲ್ಲ ಹೋಗಿ ತಾಳಿ ಕಟ್ಕೊಂಡ್ ಬಂದ್ರು. ಅವರು ನಾವಿಲ್ಲಿ ಮನೆಗೆ ಎಲ್ಲರನ್ನ ನೆಂಟರನ್ನ ಕರೆಸಿ ಎಲ್ಲರಿಗೆ ಊಟ ಹಾಕ್ಸಿದ್ವಿ. ನಾವು ಡೈವರ್ಸ್ ಎಲ್ಲ ಆಗಿತ್ತು. ಅವ್ರ ಮೇಲೇನೆ ಇದೆ ಅನುಮಾನ. फिर खाना गिना लेके जाकर फिर फ़ोन लेकर गया घर में. फ़ोन लिया सो फिर आया नहीं असल. वो बच्चे दां 2 जने बुलाने आए थे घर कने. वो शाहिद करने वाला दोस्त ही चुने और एक जना भी बच्चा बुलाने आया ऐसा. वो बच्ची को दोपहर में उनकी आंटी, बच्ची की आंटी भी फ़ोन करे थे, क्या इतना जोर कर रहे तुम्हें? हाँ नहीं करना था, तू निकाह कर ली क्या? ऐसा शादी कर ली क्या तू? तो धमकी डाल रहे थे. ಇವನು ಫಸ್ಟ್ ಒಂದು ಮದುವೆ ಆಗಿರೋ ಹುಡುಗನ ಕರ್ಕೊಂಡ್ ಬಂದಿದ್ದಾನಂತೆ ಸರ್. 15 ದಿನ ಕೆಳಗಡೆ ಫಸ್ಟ್ ಗಂಡನ ಮನೆ ಬಂದ್ಬಿಟ್ಟು ತಾರಾನಗರ ಅಂತ ಸರ್. ಯಾರು ಅವರು ಆಂಟೀಸ್ ಮತ್ತೆ ಅವ್ರು ಯಾರು ಅವರು ಸಂಬಂಧಿಕರೇ ಈ ಕೊಲೆ ಮಾಡಿದಾರೆ ಅಂತೇಳಿ ಅವ್ರಿಗೆ ಹೇಳ್ತಿದ್ದಾರೆ ಸರ್. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.